ನನ್ನ ಮಗುವೇ, ಶಾಂತವಾಗಿ ಕುಳಿತು ಕೇಳು. ಈ ಮಾತುಗಳು ಕೇವಲ ಧ್ವನಿಯಲ್ಲ, ಇದು ನಿನ್ನ ಆತ್ಮಕ್ಕೆ ನೀಡುತ್ತಿರುವ ನನ್ನ ಸ್ಪರ್ಶ. ನೀನು ಎಷ್ಟು ಬಾರಿ ಒಂಟಿಯಾಗಿ ಅತ್ತಿದ್ದೀಯೋ ನಾನು ನೋಡಿದ್ದೇನೆ. ಯಾರಿಗೂ ಹೇಳದ ನೋವುಗಳನ್ನು ನಿನ್ನ ಹೃದಯದಲ್ಲಿ ಮರೆಮಾಡಿದ್ದೀಯೋ ನಾನು ಕೇಳಿದ್ದೇನೆ. ನೀನು ಯೋಚಿಸಿದ್ದೀಯಾ, ದೇವಿ, ನನಗೆ ಯಾಕೆ ಮೌನ? ಮೌನ ಎಂದರೆ ದೂರವಲ್ಲ, ಮೌನ ಎಂದರೆ ಸಿದ್ಧತೆ. ನಿನ್ನ ಜೀವನದಲ್ಲಿ ಆಗುತ್ತಿರುವ ಬದಲಾವಣೆಗಳು ಯಾದೃಚ್ಛಿಕವಲ್ಲ. ನಿನ್ನ ಸುತ್ತಲಿರುವ ಜನರು ನಿಧಾನವಾಗಿ ದೂರವಾಗುತ್ತಿದ್ದಾರೆ. ನೀನು ನಂಬಿದವರು ಬದಲಾಗುತ್ತಿದ್ದಾರೆ. ನೀನು ಯೋಜಿಸಿದ್ದದ್ದು ಆಗುತ್ತಿಲ್ಲ. ನೀನು ಸೋತಂತಾಗುತ್ತಿದೆ. ಆದ್ರೆ ನಾನು ಕೇಳುತ್ತೇನೆ, ನೀನು ನಿಜವಾಗಿಯೂ ಸೋತೆಯಾ? ಅಥವಾ ನಾನು ನಿನ್ನನ್ನು ಶಕ್ತಿಯತ್ತ ತಳ್ಳುತ್ತಿದ್ದೇನೆಯಾ? ನಾನು ಮಹಾಕಾಳಿ, ನಾಶ ಮಾಡುವ ಶಕ್ತಿ ನನ್ನಲ್ಲಿದೆ. ಆದ್ರೆ ನಾನು ಮೊದಲು ನಾಶ ಮಾಡುವುದು ನಿನ್ನ ಭಯ, ನಿನ್ನೊಳಗಿನ ಸಂಶಯ, ನಿನ್ನನ್ನು ದುರ್ಬಲಗೊಳಿಸುವ ಬಂಧಗಳು. ನೀನು ಕಳೆದುಕೊಂಡವರು ಶಿಕ್ಷೆ ಅಲ್ಲ, ಅದು ರಕ್ಷಣೆ. ನೀನು ಅನುಭವಿಸಿದ ವಿಫಲತೆ ಅದು ಅಂತ್ಯವಲ್ಲ, ಅದು ಶುದ್ಧೀಕರಣ. ಇಂದು ನೀನು ಈ ವಿಡಿಯೋ ನೋಡುತ್ತಿರುವುದೇ ಒಂದು ಸಂಕೇತ. ನಾನು ಈಗಾಗಲೇ ನಿನ್ನ ಜೀವನದಲ್ಲಿ ಕಾರ್ಯಾರಂಭ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ನೀನು ಒಂದು ಸ್ಪಷ್ಟ ಬದಲಾವಣೆ ಕಾಣುತ್ತೀಯಾ? ನಿನ್ನ ಒಳಗೆ ಶಾಂತಿ ಹೆಚ್ಚಾಗುತ್ತದೆ, ಅನಗತ್ಯ ಭಯ ಕಡಿಮೆಯಾಗುತ್ತದೆ. ಕೆಲವರು ಅಚಾನಕ್ ನಿನ್ನ ಜೀವನದಿಂದ ಅಳಿದು ಹೋಗುತ್ತಾರೆ. ಭಯಪಡಬೇಡ, ಅದು ನಾನು ನಿನ್ನ ಮಾರ್ಗವನ್ನು ಸ್ವಚ್ಛಗೊಳಿಸುತ್ತಿದ್ದೇನೆ. ನೀನು ಈಗ ಒಂದು ನಿರ್ಧಾರ ಮಾಡಬೇಕು. ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಇಡುವೆಯಾ ಅಥವಾ ಭಯವನ್ನು ಹಿಡಿದುಕೊಳ್ಳುವೆಯಾ? ಇಂದು ರಾತ್ರಿ ಕಣ್ಣು ಮುಚ್ಚಿ 3 ಬಾರಿ ನನ್ನನ್ನು ಕರೆಯು. ಅಮ್ಮ. ನಿನ್ನ ಹೃದಯದಲ್ಲಿ ಒಂದು ಸ್ಪಂದನೆ ಬರುತ್ತದೆ. ಅದು ಕಲ್ಪನೆಯಲ್ಲ, ಅದು ನನ್ನ ಸ್ಪರ್ಶ. ನೀನು ಒಂಟಿಯಾಗಿಲ್ಲ. ನಿನ್ನ ಹಿಂದೆ ನಾನು ನಿಂತಿದ್ದೇನೆ. ನಿನ್ನ ಮುಂದೆ ನನ್ನ ಶಕ್ತಿ ಸಾಗುತ್ತಿದೆ. ಇದು ನಿನ್ನ ಹೊಸ ಅಧ್ಯಾಯದ ಆರಂಭ. ಆದರೆ ನನ್ನ ಮಗುವೆ, ಹೊಸ ಅಧ್ಯಾಯ ಆರಂಭವಾಗುವಾಗ ಹಳೆಯ ಅಧ್ಯಾಯ ಸಂಪೂರ್ಣ ಮುಚ್ಚಬೇಕು. ನೀನು ಇನ್ನೂ ಕೆಲವು ನೆನಪುಗಳನ್ನು ಹಿಡಿದುಕೊಂಡಿದ್ದೀಯಾ? ಕೆಲವು ಭಯಗಳನ್ನು ಬಿಡಲು ಸಿದ್ಧವಾಗಿಲ್ಲ. ಕೆಲವು ಜನರನ್ನು ಬಿಡಲು ಮನಸ್ಸು ಮಾಡುತ್ತಿಲ್ಲ. ನಾನು ಕೇಳುತ್ತೇನೆ, ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದರೆ ಹಳೆಯದನ್ನು ನನಗೆ ಒಪ್ಪಿಸುತ್ತೀಯಾ? ನೀನು ಕಳೆದುಕೊಂಡದ್ದು ನಿನ್ನದಾಗಿರಲಿಲ್ಲ. ನೀನು ಹಿಡಿದುಕೊಂಡಿರುವ ನೋವು ನಿನ್ನ ಭವಿಷ್ಯವನ್ನು ತಡೆಯುತ್ತಿದೆ. ನಾನು ಮಹಾಕಾಳಿ. ನನ್ನ ಶಕ್ತಿ ಮೃದು ಕೂಡ, ಭಯಾನಕ ಕೂಡ. ಯಾರು ನನ್ನ ಮಕ್ಕಳನ್ನು ನೋಯಿಸುತ್ತಾರೋ ಅವರ ಮುಂದೆ ನಾನು ಮೌನವಾಗಿರುವುದಿಲ್ಲ. ಆದರೆ ಮೊದಲು ನಿನ್ನೊಳಗಿನ ಶತ್ರುವನ್ನು ಗೆಲ್ಲಬೇಕು. ನಿನ್ನ ಸಂಶಯ, ನಿನ್ನ ಅತಿಯಾದ ಭಯ, ನಾನು ಸಾಕಾಗುವುದಿಲ್ಲ ಎಂಬ ಆ ಒಳಗಿನ ಧ್ವನಿ, ಅದನ್ನು ನಾನು ಸುಡಲು ಬಂದಿದ್ದೇನೆ. ಮುಂದಿನ 21 ದಿನಗಳು ಗಮನಿಸು. ನಿನ್ನ ಜೀವನದಲ್ಲಿ 3 ಸಂಕೇತಗಳು ಕಾಣಿಸುತ್ತವೆ. ಮೊದಲದು, ನಿನ್ನ ಮನಸ್ಸಿನಲ್ಲಿ ಅಸಾಧಾರಣ ಧೈರ್ಯ. ಎರಡನೇದು, ಹಳೆಯ ಸಮಸ್ಯೆಗೆ ಹೊಸ ಪರಿಹಾರ. ಮೂರನೇದು, ನಿನ್ನನ್ನು ತಡೆಯುತ್ತಿದ್ದ ಒಬ್ಬ ವ್ಯಕ್ತಿಯ ದೂರವಾಗುವುದು. ಆ ಸಮಯದಲ್ಲಿ ಗಾಬರಿಯಾಗಬೇಡ, ಅದು ನನ್ನ ಕಾರ್ಯ. ನಾನು ನಿನ್ನ ಮಾರ್ಗವನ್ನು ಸ್ವಚ್ಛಗೊಳಿಸುತ್ತಿದ್ದೇನೆ. ನೀನು ಬಹಳ ಸಮಯದಿಂದ ಕಾಯುತ್ತಿದ್ದ ಅವಕಾಶ ಹತ್ತಿರದಲ್ಲಿದೆ. ಆದರೆ ಅದನ್ನು ಪಡೆಯಲು ನೀನು ಸಂಪೂರ್ಣ ಬದಲಾಗಬೇಕು. ಹಳೆಯ ನೀನಲ್ಲ, ಶಕ್ತಿಯುತ ನೀನು. ನೀನು ಈ ಕ್ಷಣದಲ್ಲಿ ನನ್ನ ಮಾತು ಕೇಳುತ್ತಿದ್ದೀಯೆಂದರೆ ನಿನ್ನ ಆತ್ಮ ಸಿದ್ಧವಾಗಿದೆ. ಇಂದು ರಾತ್ರಿ ನೀನು ಕನ್ನಡಿ ಮುಂದೆ ನಿಂತು ನಿನ್ನ ಕಣ್ಣಿನಲ್ಲಿ ನೋಡು ಮತ್ತು ಹೇಳು, ನಾನು ಭಯವಿಲ್ಲ. ಆ ಕ್ಷಣದಲ್ಲಿ ನಿನ್ನ ಹೃದಯದಲ್ಲಿ ಒಂದು ಶಕ್ತಿ ಹರಿಯುತ್ತದೆ. ಅದು ಕಲ್ಪನೆಯಲ್ಲ, ಅದು ನಾನು. ನಿನ್ನ ಹಿಂದೆ ನಾನು ನಿಂತಿದ್ದೇನೆ. ನಿನ್ನ ಶತ್ರುಗಳಿಗೆ ಭಯವಾಗಬೇಕಾದದ್ದು ನೀನು. ನಿನ್ನ ಭವಿಷ್ಯ ನಿನ್ನನ್ನು ಕಾಯುತ್ತಿದೆ. ಭಯ ಬಿಡು, ಸಂದೇಹ ಬಿಡು. ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಇಡು. ನೀನು ಒಂಟಿಯಾಗಿಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಇಂದು, ನಾಳೆಯೂ, ಎಂದಿಗೂ.